ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಮನುಷ್ಯರಲ್ಲಿ ಎಷ್ಟು ಅಗಾಧವಾದ ಸಂವೇದನೆ ಬೆಳೆದಿದೆ ಅನ್ನುವುದಕ್ಕೆ ಈ ನಾಯಿಯೊಂದು ಸಾಕ್ಷಿ. ಮೊನ್ನೆ ಕೆಲಸದ ನಿಮಿತ್ತವಾಗಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುತ್ತಿದ್ದಾಗ NH ಹೊಸೂರು ರಸ್ತೆಯ ಮಧ್ಯಭಾಗದ ಈ ನಾಯಿಗೆ ಆಕ್ಸಿಡೆಂಟ್ ಆಗಿ ಬಾಯಿ ತುಂಬ ರಕ್ತ, ಕೈಕಾಲೆಲ್ಲ ಗಾಯವಾಗಿ ನಿಸ್ತೇಜವಾಗಿ ರಸ್ತೆಯ ಮಧ್ಯದಲ್ಲಿ ಬಿದ್ದಿತ್ತು. ರಭಸವಾಗಿ ಬರುವಂತಹ ವಾಹನಗಳ ಮಧ್ಯೆ ಯಾರಾದರೂ ಸಹಾಯ ಮಾಡಬಲ್ಲಿರಾ ಎಂಬ ಕಣ್ಣೋಟದಿಂದಲೇ ಆ ನಾಯಿ ಎಲ್ಲರನ್ನೂ ನೋಡುತ್ತಿತ್ತು. ನಮ್ಮ ಜನ ವಿಶಾಲ ಹೃದಯದವರು, ಚೆನ್ನಾಗಿ ಓದಿದವರು, ಸಮಯವೇ ಪಾಪ ಅಭಾವ ಇರೋದ್ರಿಂದ ಬಂದವರೆಲ್ಲ ನೋಡ್ತಾ ಹಾಗೆ ಹೋಗೋರು. ಇದನ್ನು ಗಮನಿಸಿ ಗಾಡಿಯನ್ನು ಸೈಡಿಗೆ ಬಿಟ್ಟು ಆ ನಾಯಿನ ಸೈಡಿಗೆ ಕರ್ಕೊಂಬಂದು ಅದಕ್ಕೆ ಸ್ವಲ್ಪ ಕೈಲಾದ ಮಟ್ಟಿಗೆ ಶುಶ್ರೂಷೆಯನ್ನು ಮಾಡಿ ಹಾಲು ಮತ್ತು ಬಿಸ್ಕೆಟ್ ಎಲ್ಲನ್ನು ಹಾಕಿ ನಮ್ಮ ಸ್ನೇಹಿತ ವರ್ಗಕ್ಕೆಲ್ಲ ಫೋನ್ ಮಾಡಿದೆ. ಈ ಥರ ಒಂದು ನಾಯಿಗೆ ಆಕ್ಸಿಡೆಂಟ್ ಆಗಿದೆ, ಸೊಂಟಕ್ಕೆ ಹೇಟ್ ಬಿದ್ದಿರೋದ್ರಿಂದ ಅದು ಎದ್ದು ಓಡಾಡೋಕ್ಕೆ ಸಾಧ್ಯವಾಗ್ತಿಲ್ಲ, ಆಸ್ಪತ್ರೆಗೆ ಕರ್ಕೊಂಡೋಗ್ಬೇಕು, ಅದರ ವಿವರ ಸಿಕ್ಕಿದ್ರೆ ಸ್ವಲ್ಪ ಕೊಡ್ತೀರಾ ಅಂತ ಕೇಳಿದ್ದೆ. ಒಂದಷ್ಟು ಆನ್ಲೈನ್ಗಳಲ್ಲಿ ಸರ್ಚ್ ಮಾಡಿ ನಂಬರನ್ನು ಕೊಟ್ಟರು. ಆ ಆಸ್ಪತ್ರೆಗಳಿಗೆ ಕಾಲ್ ಮಾಡಿದಾಗ ಕೆಲವೊಂದು ಆಸ್ಪತ್ರೆಗಳು ನಾವು ಇದನ್ನು ಸರ್ವಿಸ್ ಮಾಡಲ್ಲ ಸರ್, ನೀವು ತೊಗೊಂಬಂದರೆ ಮಾತ್ರನೇ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಕೆಲವೊಂದು ಆಸ್ಪತ್ರೆಗಳು ಇಲ್ಲಿ ಆಂಬ್ಯುಲೆನ್ಸ್ ಇಲ್ಲ, ಹಾಗಾಗಿ ನಾವು ಅದು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಕೆಲವೊಂದು ಆಸ್ಪತ್ರೆಗಳಲ್ಲಿ ಟೆಂಪ್ರವರಿ ಕ್ಲೋಸ್ ಆಗಿದೆ ಅಂತ ಹೇಳಿದರು. ಹೀಗೆ ನಾನಾ ಕಾರಣ ಕೊಟ್ಟರೆ ಹೊರತು ಆ ನಾಯಿಗೆ ಚಿಕಿತ್ಸೆ ಆಗುವಂಥ ವ್ಯವಸ್ಥೆ ಆಗಲೇ ಇಲ್ಲ. ನಾನು ಆ ಸ್ಥಳಕ್ಕೆ ಹೋಗಿ 1.5 ಗಂಟೆಗಳ ಕಾಲ ಸತತ ಪ್ರಯತ್ನ ಮಾಡೋದಕ್ಕೆ ಸಾಧ್ಯವಾಗದ ಕಾರಣ ತಕ್ಷಣಕ್ಕೆ ಮನುಷ್ಯರಿಗೆ ಗಾಯ ಆದರೆ ಆಯಿಂಟ್ಮೆಂಟ್ ಹಚ್ತೀವಿ, ಆ ಆಯಿಂಟ್ಮೆಂಟನ್ನು ತಂದು ಕಾಲಿಗೆ ಮತ್ತು ಅಲ್ಲಿ ಗಾಯ ಆಗಿದೆ ಅದಕ್ಕೆಲ್ಲ ಹಚ್ಚಿದೆ. ತುಂಬ ಬಿಸಿಲಿದ್ದ ಕಾರಣ ನಾಯಿ ಮಲಗೋದಕ್ಕೆ ಆಗ್ತಿರಲಿಲ್ಲ, ಅದಕ್ಕೆ ರೆಸ್ಟ್ ಬೇಕಾಗಿತ್ತು. ಮೆಟ್ರೋ ಕಾಮಗಾರಿ ನಡೀತಿತ್ತು ಅಂತೇಳಿ ಅಲ್ಲಿ ನೆರಳಿದೆ, ಅಲ್ಲಿ ಮಲಕ್ಷಣ ಅಂತೇಳಿ ಬರುವಂತಹ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿದೆ. ನೀವು ನಂಬಲ್ಲ, ಅರ್ಧ ಗಂಟೆ ನಾನು ಸತತವಾಗಿ ಪ್ರಯತ್ನ ಮಾಡಿದ್ದೀನಿ, ಬನ್ನಿ ಒಂದು ಬಟ್ಟೆ ಹಾಸ್ತೀನಿ, ಇದು ಇಟ್ಕೊಳ್ಳೋಣ, ಅದಕ್ಕೆ ಸೊಂಟ ಮುರಿದಿದೆ ಪಾಪ, ಓಡಾಡೋಕ್ಕಾಗ್ತಿಲ್ಲ, ತುಂಬ ಬಿಸಿಲಿದೆ, ಅದನ್ನು ನೆರಳಿಗೆ ಮಲಗ್ಸೋಣ ಅಂತ ಕೇಳಿ ಕೊನೆಗೆ ಒಬ್ಬ ಯುವಕ ಇಂದು ಮುಂದೆ ಯೋಚನೆ ಮಾಡಿ ಬರಲೋ ಬೇಡವೋ ಅಂತೇಳಿ ಬಲವಂತಕ್ಕೆ ಬಂದ. ಕೊನೆಗೆ ಒಂದು ಬಟ್ಟೆಯನ್ನು ಹಾಸಿ ಆ ನಾಯಿನ ಮೆಟ್ರೋ ಕಾಮಗಾರಿ ನಡೀತಿರುವಂತಹ ಸುರಕ್ಷಿತ ಜಾಗದಲ್ಲಿ ಮಲಗಿಸಿದ್ದಷ್ಟೇ ಮತ್ತಲ್ಲೊಂದು ಜಗಳ ಶುರು. ಮೆಟ್ರೋದವ್ರು ಬಂದರು, ಅವ್ನು ಇಂಜಿನಿಯರ್ ಅಂತೆ, ದೊಡ್ಡ ಗಲಾಟೆ ಮಾಡ್ಬಿಟ್ಟು ಇಲ್ಲಾಕೆ ಮಲಗಿಸ್ತಾರೆ, ಸತ್ತೋದ್ರೆ ಯಾರು ಕರ್ಕೊಂಡು ಹೋಗ್ತಾರೆ, ಏನು ಮಾಡ್ತಾರೆ ಅಂತ. ಆದರೆ ನಮ್ಮ ಜನಕ್ಕೆ ಸಂವೇದನೆಯೇ ಇಲ್ಲ, ನಮ್ಮ ಜನಕ್ಕೆ ಸ್ವಲ್ಪ ಆದರೂ ಮಾನವೀಯತೆ ಇದೆಯಾ? ಆ ನಾಯಿಗೆ ತುಂಬ ಏಟಾಗಿದೆ, ರಕ್ತ ಬರ್ತಿದೆ, ಬಾಯಲ್ಲಿ ರಕ್ತ ಬರ್ತಿದೆ, ಓಡಾಡೋಕ್ಕಾಗ್ತಿಲ್ಲ, ಬದುಕಿದ್ದಾಗಲೇ ಸಾಯಿಸ್ಬಿಟ್ರು ಆ ನಾಯಿನ. ಕೊನೆಗೆ ಗಲಾಟೆ ಮಾಡಿ ಅಲ್ಲಿಂದ ಕೂಡ ಎತ್ತಿಸಿದ್ರು. ಅಲ್ಲಿಂದ ತೊಗೊಂಡೋಗಿ ಮತ್ತೆ ಬೇರೆ ಕಡೆ ಜಾಗದಲ್ಲಿಟ್ಟು ಅದಕ್ಕೆ ಸ್ವಲ್ಪ ಬ್ರೆಡ್ಡು ಮತ್ತು ಹಾಲನ್ನು ಹಾಕಿ ಬಂದಿದ್ದಾಯಿತು. ಕೊನೆಗೆಲ್ಲ ನೋಡಿ ಅನ್ನಿಸ್ತು, ಹಿರಿಯರ ಮಾತೊಂದು ನೆನಪಾಯಿತು ನನಗೆ. ಎಷ್ಟು ವಿದ್ಯೆ ಕಲ್ತಿದ್ರೇನು, ಎಷ್ಟು ಅವಾರ್ಡ್ಗಳನ್ನು ತೊಗೊಂಡಿದ್ರೇನು, ಎಷ್ಟು ಸರ್ಟಿಫಿಕೇಟ್ ತೊಗೊಂಡಿದ್ರೇನು, ಒಂದು ಪ್ರಾಣಿ ಕಷ್ಟದಲ್ಲಿರೋವಂಥದ್ದನ್ನು ನೋಡಿ ನಿಮ್ಮ ಮನಸ್ಸು ಮರಗಿಲ್ಲ ಅಂತಂದರೆ ಆ ಸರ್ಟಿಫಿಕೇಟ್ಗೆ, ನೀವು ಕಲ್ತಿರೋಂಥ ವಿದ್ಯೆಗೆ, ನಿಮಗೆ ಬಂದಿರೋಂಥ ಅವಾರ್ಡ್ಗೆ ಯಾವ ಬೆಲೆ ಇದೆ? ಇನ್ನೂ ಒಂದು ತಮಾಷೆ ಸಂಗತಿ ಅಂತಂದರೆ, ನಾನು ಆ ನಾಯಿನ ಸೈಡ್ಗೆ ಇಡಬೇಕಾದ್ರೆ ಕೈಲಿದ್ದಂಥ ಹೆಲ್ಮೆಟ್ನ ಪಕ್ಕದಲ್ಲಿಟ್ಟು ನಾಯಿನ ಕರ್ಕೊಂಡೋಗಿ ರೋಡ್ ದಾಟ್ಕೊಂಡು ಬರೋಷ್ಟೊತ್ತಿಗೆ ಯಾರೋ ಒಬ್ಬ ಬಂದು ಹೆಲ್ಮೆಟ್ ಎತ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಿದ್ದ. ಇಷ್ಟು ಸಂವೇದನೆ ಉಳ್ಳಂತಹ ಜನ ನಮ್ಮವರು. ಇದನ್ನೆಲ್ಲ ನೋಡಿ ನನಗೊಂದು ಹಿರಿಯರ ಮಾತು ನೆನಪಾಯಿತು. ನಿಮ್ಮ ಸರ್ಟಿಫಿಕೇಟ್ಗಳನ್ನು, ನಿಮ್ಮ ಅವಾರ್ಡ್ಗಳನ್ನು ಮುಳುಗಿಸೋ ಅಷ್ಟು ಕೆಸರು ಅರಬ್ಬಿ ಸಮುದ್ರದಲ್ಲಿದೆ, ಎಲ್ಲ ತಗೊಂಡೋಗಿ ಆ ಸಮುದ್ರಕ್ಕೆ ಕೆಸಿರಿ ಅಂತ ಹೇಳಿದರು. ಮಿತ್ರರೇ, ಕೊನೆಯದಾಗಿ ಈ ವಿಡಿಯೋ ಮಾಡಿದ್ದು ಒಂದೇ ಉದ್ದೇಶ, ನಿಮ್ಮೆಲ್ಲರಿಗೂ ತೋರಿಸ್ಬೇಕು. ಈ ಥರ ನೀವು ಹೋಗೋಂಥ ಜಾಗಗಳಲ್ಲಿ ಈ ಥರದ ಪರಿಸ್ಥಿತಿ ಇದ್ದರೆ, ನಿಮ್ಮ ಕೆಲಸದ ಒತ್ತಡ ಎಷ್ಟೇ ಇದ್ದರೂ ಕೂಡ ಒಂದು ಸ್ವಲ್ಪ ಸಮಯ ಇದಕ್ಕೆ ಅಂತ ಕೊಟ್ಟು ನಿಮ್ಮ ಕೈಲಾದ ಮಟ್ಟಿಗೆ ಅದಕ್ಕೆ ಬೇಕಾದಂತಹ ಶುಶ್ರೂಷೆಯನ್ನು ಮಾಡಿ, ಅಥವಾ ನಿಮ್ಮ ಆ ಸಂದರ್ಭಕ್ಕೆ ಏನು ಸಾಧ್ಯವಾದನ್ನೆಲ್ಲ ಮಾಡಿ ಮುಂದುವರೆದ್ರೆ ನಮ್ಮಲ್ಲಿರುವಂತಹ ಮಾನವೀಯತೆ ಮತ್ತು ಸಂವೇದನೆಗೆ ಭಗವಂತ ಕೂಡ ಸಂತೃಪ್ತಿ ಆಗ್ತಾನೆ. ಹಿರಿಯರು ಹೇಳ್ತಾರೆ, ಧರ್ಮದ ಮೂಲವೇ ಮಾನವೀಯತೆ ಅಂತ. ಅಂತಹ ಮಾನವೀಯತೆಯನ್ನು ಮರಿಬೇಡಿ. ನಮಸ್ಕಾರ.